ಸುಬ್ಬಾಸಪ್ಪ, ಇದೀಗೇನಪ್ಪ ಈ ಪಾಟಿ ದೊಡ್ಡ ಮನೆಯ? ಅಲ್ಲ ಕಣಪ್ಪ, ನಾನು ಹೇಳಿದ್ದೆ ಅಲ್ವಾ ಮಗ ನಿಂಗೆ, ನೀನು ರಾಹುಲಪ್ಪನ ಮನೆಯಲ್ಲಿರಬೇಡಿ, ಬ್ಯಾರೆ ಮನೆಗಿರ್ರಿ ಅಂತ. ಇದ್ಯಾಕಪ್ಪ ಈ ಮನೆಗಿದ್ದೀರಾ ನೀವು? ಗಣಪ, ಏನಪ್ಪ ಇದು? ಈ ಮಂತ ಕರ್ಕೊಂಬಂದಿದ್ದಿ, ನಿಮ್ಮಂತ ಕರ್ಕೊಂಡು ಹೋಗಪ್ಪ ಸುಭಾಸಪ್ಪ. ಮಾವ, ನೀವು ಫಸ್ಟ್ ಬನ್ನಿ ಒಳಗೆ. ಅಲ್ಲ ಕಣಪ್ಪ, ನೀನು ಯಾವಂತ ಕರ್ಕೊಂಬಂದಿದ್ಯಪ್ಪ ನೀನು? ಇಷ್ಟು ದೊಡ್ಡ ಮನೆಯ? ಅಯ್ಯೋ ಹೆಂಗಪ್ಪ ಇದ್ರಲ್ಲಿ ಅಡ್ಡಾಡೋದು? ಗೀತಮ್ಮವ್ರ ಮನೆಯ ಇದು? ಬೇಡ ಕಣಪ್ಪ, ನೀವು ಕೋಯಿ ಮುಗಿತೀನಿ. ಹುಡುಗಿ ಇವ್ರ ಒಟ್ಟ ಘಾಟಿ, ಯೋನಾರ ಹೊಂದ್ಬಿಡ್ತದೆ. ನೀನು ಕೋಯಿ ಮುಗಿತೀನಿ ಕಣಪ್ಪ. ನಮ್ಮ ಲೋಕ್ಸ್ಮವ್ವನ್ನು ಹೊಂದ್ಕೋತಾಳೆ ಹುಡುಗಿ ಹೊಸಿ. ನಮ್ಮ ಲೋಕ್ಸ್ಮವ್ವಂಗೂ ಹುಡುಗಿಗೂ ಆಗಲ್ಲ. ನಮ್ಮ ಲೋಕ್ಸ್ಮವ್ವಂಗೆ ಕಂಡ್ರೆ ಹುಡುಗಿಗೆ ಆಗೋದೇ ಇಲ್ಲ, ಬೈತಿರ್ತಾಳೆ ಯಾವಾಗ್ಲೂ. ಹೊಸಿ ಬೇರೆ ಮನೆಗೆ ಇರೋಕ್ಕೆ ಇದು ಮಾಡ್ಕೊಳ್ರಪ್ಪ, ಬೇಡ ಕಣಪ್ಪ. ನೀವು ಫಸ್ಟ್ ಬನ್ನಿ ಒಳಗೆ. ಯಾಕೆ ಎಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ? ನೋಡಿ, ಬನ್ನಿ ನೀವು. ಅಯ್ಯೋ ಹಂಗಲ್ಲ ಕಣಪ್ಪ, ಹೊಸಿ ನಾವು ಹೇಳೋದು ಕೇಳು. ಬ್ಯಾಡ ಕಣ್ಮಗ, ಇಷ್ಟು ದೊಡ್ಡ ಮನೆಯ? ಸರಿ ಕಣಪ್ಪ, ಆಯಿತು. ಇನ್ನೇನು ಮಾಡೋದು, ಹೋಗೋಣ. ಮಾತ್ರಕ್ಕೆ ಇದೇ ಮನೆಗೆ ಇರಬೇಡಿ ಕಣ್ರಪ್ಪ. ಯಾಕೆ ಬೇಕಪ್ಪ ಕಂಡೋರ್ ಮನೆಗೆ? ದಿವಸ ಅಂತ ಇರೋಕ್ಕಾಗ್ತದಪ್ಪ? ಹೋಗ್ಬೇಕಲ್ವ ನಮ್ಮದು ತಮ್ಮದು ಮನೆಗೆ. ನಮ್ಮ ಲಕ್ಷ್ಮವ್ವ ಹೇಳಿಲ್ಲ ಇಲ್ಲೇ ಇರೋಣ ಅಂತ. ಅಪ್ಪ ಅಮ್ಮ, ನೀವು ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ನೋಡಿ, ಅವ್ರು ಏನೂ ಅಂದಿಲ್ಲ ಪಾಪ, ಅವ್ಳಿಗೇನು ಗೊತ್ತಾಗುತ್ತೆ? ನೀವು ಒಳಗೆ ಬನ್ನಿ. ಓನೋ ಕಣ್ಮಗ, ಯೋನೋ ಪಾಪ, ನೀವು ಚೆನ್ನಾಗಿರಪ್ಪ, ಅದಕ್ಕೇನೋ ಅಲ್ಲ. ಯಾರನ್ನ ಯೋನ್ ಅನ್ಕೋತಾರೋ. ನಮ್ಮ ಗೀತಮ್ಮವ್ರು ಬೇರೆ ಇರ್ತಾರೇನೋ ಇಲ್ಲಿ. ಹುಡುಗಿರೋ ಒಟ್ಟ ನಮ್ಮ ಕಂಡ್ರೆ ಆಗಕ್ಕಿಲ್ಲ. ಯೋನ ಒಂದು ಮಾತು ಅಂದ್ಬಿಡ್ತದೆ ಸಣ್ಣಗೆ ಅಂತ ಅಷ್ಟೇ, ಇನ್ನೇನು ಇಲ್ಲ ಕಣಪ್ಪ. ಅವ್ವ ಅಪ್ಪ, ಇವಾಗ ಬಂದ್ರಾ? ಇದ್ಯಾಕಿಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಬನ್ನಿ ಒಳಿಕೆ. ನಾನು ಆಗ್ಲಿಂದ ಅದೇ ಹೇಳ್ತಿದ್ದೀನಿ ಲಕ್ಷ್ಮಿ ಅವರೇ, ಅವ್ರು ಬರ್ತಾನೆ ಇಲ್ಲ. ಅವ್ವ ಅಪ್ಪ, ಇದ್ಯಾಕೆ ಇಲ್ಲೇ ನಿಂತ್ಕೊಂಡಿದ್ದೀರಾ? ಒಳಗೆ ಬರಬೇಕು ತಾನೇ? ಬನ್ನಿ ಒಳಿಕೆ. ಮಗಳೇ ಬತ್ತೀವಿ ಕಣವ. ಚೆನ್ನಾಗಿದ್ದೀವಿ ಮಗಳೇ? ಕಣವ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? 3-4 ದಿವಸ ಹೆಂಗಿದ್ರಿ ನನ್ನ ಬಿಟ್ಟು? ಅಡುಗೆ ಪಡುಗೆ ಎಲ್ಲ ಯಾರು ಮಾಡ್ಕೊಡೋರು? ನೀವು ಯಾವತ್ತೇ ಬನ್ನಿ ಅಂದಿದ್ದಕ್ಕೆ ಬರಲಿಲ್ಲ, ಇವಾಗನ ಬಂದ್ರಲ್ಲ ಸದ್ಯಕ್ಕೆ. ಓ ಮಗಳೇ, ನಮ್ದು ಹೆಂಗೋ ಆತದೆ ಕಣ್ಮಗ, ನೀನು ಯಾಕೆ ತಲೆಗೆಡ್ಸ್ಕತಿ? ಸುಮ್ಕಿರು. ನಿಮ್ಮ ಹೋಗಿ ಕೊಮ್ಮಿನೇ ಎಂತ ಚೆನ್ನಾಗಿ ಅಡುಗೆ ಮಾಡ್ಕೊಡ್ತಾಳೆ ಗೊತ್ತ ಮಗ? ಸುಮ್ಮನಿರಪ್ಪಯ್ಯ ನೀನು. ಅವ್ವ ಚೆನ್ನಾಗಿದ್ಯಾವ ನೀನು? ಅಪ್ಪಯ್ಯ ಚೆನ್ನಾಗಿದ್ಯಾ? ಕಾಲು ನೋವು ಕಮ್ಮಿ ಆಯ್ತಾ? ಮಾತ್ರೆ ತಿಂತಿದ್ದಿ ತಾನೇ ದಿನಾಗ್ಲೂವಾ? ಕಣ್ಮಗಳೇ, ತಿಂತಾ ಇದ್ದೀನಿ ಕಣವ, ತಿಂತಾ ಇದ್ದೀನಿ. ಕಾಲು ನೋವು ಮಗ ಇವಾಗ ಹುಸಿ ಕಮ್ಮಿ ಆಗದೆ ಆಯ್ತವ. ನೀನು ಹೆಂಗಿದ್ದಿ ಮಗಳೇ ಇಲ್ಲಿ? ಚೆನ್ನಾಗಿದ್ದೀವ? ನಾನು ಚೆನ್ನಾಗಿದ್ದೀನಿ ಕಣಪ್ಪಯ್ಯ, ನನಗೇನಾಗದೆ? ಚೆನ್ನಾಗಿದ್ದೀನಿ ನಾನು. ಅವ್ವ ಬನ್ನಿ ಒಳಿಕೆ. ಇಲ್ಲ ನಿಂತ್ಕೊಂಡು ಮಾತಾಡ್ಬೇಡಿ, ತೊಂಡಿ ಈಚೆಗಡೆ, ಆಲೆ ಸಂಜೆ ಆಗದೆ. ಬತ್ತೀವಿ ಮಗ, ಅದಂಗಿರ್ಲಿ ಕಣವ. ನೀವು ಅವನವ ರಾಹುಲಪ್ಪನ ಮನೆಗಿದ್ದೀರಾ? ಗೀತಮ್ಮ ನೀವು ಇಬ್ರು ಒಟ್ಟಿಗೆ ಇದ್ದೀರವ? ಅವ್ವ ಅದು ಇಲ್ಲ ಕಣ್ಮಗಳೇ, ನಾನು ಹಿಂಗೆ ಹೇಳಿ ಕಳಿಸಿರ್ಲಿವವ. ಒಂದೇ ಮನೆಗಿರೋದು ಬೇಡ, ಗೀತಮ್ಮವ್ರು ಹೊಸಿ ಹೆಂಗೆಂಗೋ ಆಡ್ತಾರೆ ಅಂತ. ಹುಡುಗಿ ಹೊಸಿ ಒಂಥರ. ನೀನು ರಾಹುಲ್, ನೀನು ಸುಭಾಸಪ್ಪ ಬೇರೆ ಮನೆಗೆ ಇರಬೇಕು ತಾನೇ? ಅವರಿಬ್ಬರಿಗೆ ಯಾಕವತ್ತು ಅಂದರೆ ಬೇರೆಯವ್ರಿಗೆ ನಾವು ಯಾವತ್ತೂ ತೊಂದರೆ ಕೊಡಬಾರ್ದು ಕಣ್ಮಗ. ಗೊತ್ತಿಲ್ವ ನಿಂಗೆ? ನಾನು ಒಟ್ಕಿತ ಹೇಳಿದ್ದೀನಿ, ಹೇಳು ನಿಂಗೆ. ನಿಂಗೆ ಗಂಡಂಗೇನೋ ಪಾಪ ಇಲ್ಲೇ ಇರ್ತಾನೆ, ನಾನು ಅವ್ನಿಗೆ ಹೇಳ್ಬೇಕು ತಾನೇ ಹೊಸಿ? ಅಯ್ಯೋ ಅವ್ವ, ನಾನು ಹೇಳೋ ತಕ್ಕ ಕೇಳು ಹೊಸಿ. ಯೋನು ಹೇಳ್ಬೇಡ ನನಗೆ, ನನ್ನ ಮಾತು ಕೇಳಲ್ಲ ನೀನು. ಪಾಪ ಬರ್ಸ್ತೀನಿ ನನಗೆ. ಗೀತಮ್ಮರು ಎಲ್ಲವರಿಗೆ? ಅಪ್ಪ, ನೀವು ತುಂಬ ತಲೆ ಕೆಡಿಸ್ಕೋಬೇಡಿ. ನೋಡಿ, ಈ ಮನೆ ನಂದೇ. ಇದೇನು ಸುಭಾಸಪ್ಪ ಹಿಂಗಂತ ಇದ್ದೀ? ಈಟು ದೊಡ್ಡ ಮನೆ ನಿಂದೆಯ? ಸುಭಾಸಪ್ಪ, ಏನು ಸುಭಾಸಪ್ಪ ನೀನು? ಇಷ್ಟು ದೊಡ್ಡ ಮನೆ ನಿಂದೆಯಪ್ಪ? ಅಯ್ಯೋ, ನನಗಂತೂ ತಲೆ ಕೆಟ್ಟಂಗೆ ಆತದೆ. ಲಕ್ಷ್ಮವ್ವ, ಯೋನೇ ಇದೆಲ್ಲ? ಊನವ ಸುಭಾಸಪ್ಪ ಹೇಳ್ತಾ ಇರೋದು? ಊನವ, ಈ ಮನೆ ಅವ್ರದೆಯ. ಕಣ್ ಸುಭಾಸಪ್ಪ, ಇಷ್ಟು ದೊಡ್ಡ ಮನೆಯ ನಿಂದು? ಅಯ್ಯೋ ಏನಪ್ಪ ಇದೆಲ್ಲ? ಮತ್ತೆ ರಾಹುಲ್ ಸರ್ ಎಲ್ಲಿರ್ತಾರಪ್ಪ? ಅವ್ರು ಇದಕ್ಕಿಂತ ದೊಡ್ಡದಾದ ಮನೇಲಿರ್ತಾರೋ? ವಾ ಅಪ್ಪ, ನನ್ನ ಮಾತು ಕೇಳಿ ಸ್ವಲ್ಪ. ಪಾಪ ಅವ್ರನ್ನ ಯಾಕೆ ಅಷ್ಟೊಂದು ಪ್ರಶ್ನೆ ಕೇಳ್ತಾ ಇದ್ದೀರಾ? ಕಣ್ಮಕ್ಳೇ, ಇಷ್ಟು ದೊಡ್ಡ ಮನೆ ಸುಭಾಸಪ್ಪಂದಯ್ಯ? ನಂಗೆ ನಂಬಕ್ಕೆ ಆದಿಲ್ಲ ಕಣವ. ಭಾರಿ ದೊಡ್ಡದಾಗದೆ ಕಣ್ ಸುಭಾಸಪ್ಪ, ಇಷ್ಟು ದೊಡ್ಡ ಮನೆ ಕಟ್ಟಿದ್ದಿ? ಓಹೋ, ಅವನು ಹೇಳವೆ, ಇವನು ಹೇಳಕ್ಕೆ ಬಂದೆ. ಅವ್ವ ಅಪ್ಪ, ಅದೇನೂ ಇಲ್ಲ. ಅದು ಅವನು ಹೇಳವ. ನೀನು ಅದು ಇದು ಅಂತ ತಡ್ಕಾಡ್ತಿದ್ರೆ ನಮಗೆ ತಲೆ ಕೆಟ್ಟಂಗೆ ಆಗ್ತದೆ. ಅದು ಯೋನು ಅಂತ ಹೊಸಿ ಜಲ್ದಿ ಹೇಳು. ಇಷ್ಟು ದೊಡ್ಡ ಮನೆ ಸುಭಾಸಪ್ಪಂದು ಅಂದರೆ ಯಾರು ನಂಬಕ್ಕಾಯ್ತದವ? ಅರಮನೆ ಇದ್ದಂಗೆ ಅದೇ. ಯವ್ವ, ನಮ್ಮ ಊರವ್ರನ್ನೆಲ್ಲ ಇದ್ರೊಳಗೆ ಕೂಡ್ಬೋದಲ್ಲೇ? ಆಟ ದೊಡ್ಡದಾಗದೆ. ಅವ್ವ, ಭಾರಿ ದೊಡ್ಡ ಮನೆ. ಅವ್ವ, ಇವರು ಸುಭಾಸ್ ಅವರಲ್ಲ, ಇವರು ರಾಹುಲ್ ಅವರು. ಹಾಂ,
ಯೋನಂದೆ ರಾಹುಲ್ ಯೋನಪ್ಪ ಯೋನ್ ಹೇಳ್ತಾವಳವಳು ನಮಗೆ ತಲೆ ಬುಡ ಯೋನು ಅರ್ಥ ಆಯ್ತಿಲ್ಲ ಒಸಿ ಬಿಡಿಸಿ ಯೋಳಿ. ಅಪ್ಪಾಜಿ ಅಮ್ಮ ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ನನ್ನ ಸುಭಾಷ್ ಅಲ್ಲ, ನನ್ನ ರಾಹುಲ್, ನನ್ನ ಫ್ರೆಂಡ್ ಇದ್ನಲ್ಲ ಅವ್ನು ಸುಭಾಷು. ಓನಪ್ಪ ಇವನಪ್ಪ ಹೇಳ್ತಿದ್ದಿ ನೀನು ರಾಹುಲ್ಲ ಅವನು ಸುಭಾಸ ಇನ್ನೊಂಚೂರು ಬಿಡಿಸೋಳಪ್ಪ ನಮಗೆ ತಲೆಗೆ ಹೋಗಕ್ಕಿಲ್ಲ. ಅಪ್ಪ ಅಮ್ಮ ನೋಡಿ, ನಾವು ಅದಲು ಬದಲಾಗಿದ್ವಿ. ನಾನು ರಾಹುಲು, ನನ್ನ ಫ್ರೆಂಡು ಗೀತನ್ ಮದುವೆ ಆಗಿರೋನು ಸುಭಾಷು. ನೋಡಿಮ್ಮ, ನೀವು ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೀವು ಮುಂಚೆ ಏನು ಸುಭಾಷ್ನ ನೋಡ್ತಾ ಇದ್ರು ಅವ್ನು ಏನಿದ್ರು ಅವ್ನು ನಾನೇ ಅಮ್ಮ. ನಾನು ಯಾವತ್ತೂ ಬದಲಾಗೋಕೆ ಹೋಗಲ್ಲ. ಏನೋ ಒಂಚೂರು ಆಸ್ತಿ ಇದೆ ಮಾತ್ರಕ್ಕೆ ನನ್ನನ್ನು ಇದು ಮಾಡೋಕೆ ಹೋಗ್ಬೇಡಿ ನೀವು. ಏನಪ್ಪ ಮಾತಾಡ್ತಾ ಇದ್ದಿ? ಅಯ್ಯೋ ನಮಗಂತೂ ತಲೆ ಕೆಟ್ಟಂಗೆ ಆಗ್ತದೆ. ಯಾಕಪ್ಪ ಹಂಗಾರೆ ನೀನು ದೊಡ್ಡ ಶ್ರೀಮಂತ ಅಪ್ಪ. ನೀನು ನಮ್ಮ ಮನೆಗೆ, ನಮ್ಮ ಬಡವ್ರ ಮನೆಗೆಲ್ಲ ಇದ್ದಲ್ಲಪ್ಪ. ನನಗೆ ಮುಂಚೆ ನಂಗೆ ನೋಡ್ಕೊಳಕ್ಕೆ ಆಗಲಿಲ್ಲ. ಬೇಜಾರು ಮಾಡ್ಕೋಬೇಡ ಕಣಪ್ಪ. ಆದ್ರೂ ಗೀತಮ್ಮವ್ರನ್ನಲ್ವೇನಪ್ಪ ನೀನು ಮದುವೆ ಆಗಬೇಕು. ನನ್ನ ಮಗಳು ಯಾಕಪ್ಪ? ಅಮ್ಮ ನೋಡಿ, ನನ್ನ ಆಸ್ತಿ ಅಂತಸ್ತು ಇರೋ ಹುಡುಗಿ ಹುಡ್ಕಕ್ಕೆ ಬರಲಿಲ್ಲ, ಒಳ್ಳೆ ಹುಡುಗಿ ಹುಡ್ಕಕ್ಕೆ ಬಂದೆ. ಅವಳು ನಿಮ್ಮ ಮಗಳೇ ಆಗಿದ್ಲು ಅಷ್ಟೇ. ಇದರಲ್ಲಿ ಏನೂ ವ್ಯತ್ಯಾಸ ಇಲ್ಲ. ನೀವು ಜಾಸ್ತಿ ಇದ್ರ ಬಗ್ಗೆ ಚಿಂತೆ ಮಾಡಬೇಡಿ. ಬನ್ನಿ ಒಳಗೆ ನೀವು. ಹಂಗಲ್ಲ ಕಣಪ್ಪ, ಇವಾಗ ಅದು ಯಜಮಾನ್ರ ಮನೆಯವ್ರು ಏನು ಅನ್ಕೋತಾರೋ ಯೋನೋ, ಅವ್ರಿಗೆ ಆಲೇ ವಿಷಯ ಗೊತ್ತಾಗೋಯ್ತು. ಅಯ್ಯೋ ಅವು ಗೀತಮ್ಮ ಆಮೇಕೆ ಸುಭಾಸಪ್ಪ ಎಲ್ಲಪ್ಪ. ಏನಪ್ಪ ಮಾಡೋದು ಇವಾಗ? ಅವರು ಒಳ್ಳೆಯರಲ್ಲ ಕಣಪ್ಪ. ಅವರವ್ವ ನಿಮ್ಗೆ ಯೋನಾರ ತೊಂದರೆ ಮಾಡಿಬಿಡ್ತಾಳೆ. ನೀನು ಇಂಥ ಕೆಲಸ ಮಾಡಬಾರ್ದಿತ್ತು. ಯೋನ ಇದ್ರು ಮುಂದಾಗಿ ಓಳ್ಬೇಕಲ್ವೇನಪ್ಪ ನೀನು? ನಾನು ಎಲ್ಲ ನಿಜ ಹೇಳಿ ಮದುವೆ ಆಗಕ್ಕೆ ಹೋಗಿದ್ರೆ ನನಗೆ ಒಳ್ಳೆ ಹುಡುಗಿ ಸಿಗ್ತಿರಲಿಲ್ಲ. ನಿಮ್ಮ ಮಗಳಂತೂ ಖಂಡಿತ ಸಿಗ್ತಾರಲ್ಲ ಅತ್ತೆ. ಹಾಗಾಗಿ ಈ ಥರ ಮಾಡಿದೆ. ನೋಡಿ, ನೀವೇನು ತಲೆ ಕೆಡಿಸ್ಕೊಬೇಡಿ. ನಾನು ನಿಮ್ಮ ಮಗಳಿಗೆಲ್ಲ ಹೇಳಿದ್ದೀನಿ, ಅವಳು ಕೂಡ ಒಪ್ಕೊಂಡಿದ್ದಾಳೆ. ನೀವೇನು ಚಿಂತೆ ಮಾಡಬೇಡಿ ಆಯಿತಾ? ನೋಡಿ, ನಂಗೆ ಹುಟ್ಟಾಗಿಂದನೂ ಅಪ್ಪ ಅಮ್ಮ ಇಲ್ಲ. ನೀವೇ ನನ್ನ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ನನ್ನ ಜೀವನ ಮಾಡ್ತೀನ ಅಪ್ಪ ಅಮ್ಮ. ಏನೋ ಕಣಪ್ಪ, ಎಲ್ಲ ನಿಂದು ಅಡ್ಗುಣ. ಇದ್ರ ಮುಂದೆ ನಾವಿನ್ನೇನು ಮಾತಾಡೋಕ್ಕಾಗಲ್ಲ. ಆಯಿತು ಬಿಡಪ್ಪ, ಹೋಗ್ಲಿ ಬಿಡು. ಆದ್ರೂ ನೀನಿಂತ ಇಷ್ಟು ದೊಡ್ಡ ಸಾಹುಕಾರರು ನೀವು ನಮ್ಮನೆ ಹೆಣ್ಮಗ್ಳನ್ನ ಕರ್ಕೊಂಬಂದಿದ್ದೀರಲ್ಲ. ನಮ್ಮನೆ ಹೆಣ್ಮಗಿನ ಮದುವೆ ಆದಲ್ಲ. ನಿನ್ನ ಮನಸ್ಸು ಭಾರಿ ದೊಡ್ಡದಪ್ಪ, ದೊಡ್ಡದು. ವಾ ಅಳ್ಬೇಡ, ಸುಮ್ಮನಿರವ. ಕಣಪ್ಪ. ನಿನ್ನ ಮನಸ್ಸು ಭಾರಿ ದೊಡ್ಡದು ಬಿಡಪ್ಪ. ನೋಡಿ, ನೀವೇನು ಚಿಂತೆ ಮಾಡಬೇಡಿ. ನೀವು ಆರಾಮಾಗಿರಿ. ಇಲ್ಲಿ ನೀವೇನು ಹಳ್ಳಿಗೆ ಹೋಗೋ ಅವಶ್ಯಕತೆ ಇಲ್ಲ. ನೀವು ನಮ್ಮನೆಗೆ ಇರ್ಬೋದು. ಅಯ್ಯೋ ಬೇಡ ಕಣಪ್ಪ, ಬೇಡ. ಮಗಳು ಮನೆಗೆ ಇರೋಕ್ಕಾದದಪ್ಪ. ಅದು ಓಟೆ ಆಸ್ತಿ ಅಡವಿದ್ರು ನಮ್ಮ ಮನೆಗೆ ನಾವು ಓದು ಸುಮ್ಕಿರ ಮಗ. ಪ್ಲೀಸ್ ಅಮ್ಮ, ನೀವು ಹೋದ್ರೆ ಲಕ್ಷ್ಮಿನೂ ತುಂಬ ಬೇಜಾರು ಮಾಡ್ಕೋತಾಳೆ. ನೋಡಿ, ಅಲ್ಲೂ ಹೋಗ್ತಾ ಇರಿ, ಇಲ್ಲೂ ಇರೋಣ, ಸರಿನಾ? ಪ್ಲೀಸ್ ಅಮ್ಮ, ಹೋಗ್ಬೇಡಿ. ಅಲ್ಲ ಕಣಪ್ಪ. ನಂಗೊಂದು ಫೋನ್ ಬರ್ತಿದೆ, ನೀವು ಒಳಗೆ ಹೋಗಿ ಬರ್ತೀನಿ ನಾನು, ಆಯ್ತಾ? ಲಕ್ಷ್ಮಿ, ಅಪ್ಪ ಅಮ್ಮನ ಒಳಗೆ ಕರ್ಕೊಂಡು ಹೋಗು. ಆಯಿತು ಅವ್ವ. ಅಪ್ಪ ಬನ್ನಿ ಒಳಿಕೆ. ಏನೋ ಕಣ್ಮಗಳೇ, ದೇವರು ನಿನ್ನ ಪಾಲಿಗೆ ಕಣ್ಬಿಟ್ಟ ಕಣವ, ಕಣ್ಬಿಟ್ಟ. ಇನ್ಮೇಲೆ ಸುಖವಾಗಿರು ಮಗಳೇ, ನೀನು ಸುಖವಾಗಿರವ. ಹಾಕವ ಹಿಂಗೆಲ್ಲ ಮಾತಾಡ್ತಿ ಹೇಳು. ನಾನು ಊರಲ್ಲಿದ್ದಾಗ ಸುಖವಾಗಿರ್ಲಿಲ್ವಾ? ಬಾವ ಒಳಿಕ್ ನೀನು. ಅಪ್ಪಯ್ಯ ಒಳಿಕ್ ನಡಿ ತಂಡಿ. ಅವ್ವ ನಡಿ ಒಳಿಕೆ. ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ. ಬಾಯ್.